ನಮಸ್ತೆ ವೀಕ್ಷಕರೇ, ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಈ ದಿನ ಶನಿಯ ಗ್ರಹದ ಸಾಢೆ ಸಾತಿಯ ಬಗ್ಗೆ, ಅದು ಬೀರುವಂತಹ ಪ್ರಭಾವದ ಬಗ್ಗೆ, ಜೊತೆಗೆ ವಕ್ರಿಯಾಗಿ ಶನಿ ಸಂಚಾರ ಮಾಡುವಾಗ ಯಾವೆಲ್ಲ ಪ್ರಭಾವಗಳನ್ನು ಬೀರ್ತಾನೆ, ಯಾವ ರಾಶಿಯವರಿಗೆ ಶುಭವಾಗತ್ತೆ, ಯಾವ ರಾಶಿಯವರಿಗೆ ಅಶುಭವಾಗತ್ತೆ, ಅಥವಾ ಕೇವಲ ರಾಶಿಯಿಂದ ತಗೋಬೇಕಾ, ಅಥವಾ ಜನ್ಮ ಜಾತಕದಲ್ಲಿ ಶನಿ ಹೇಗಿದ್ರೆ ಏನಿದ್ರೆ ಪ್ರಭಾವವನ್ನ ಉಂಟಾಗತ್ತೆ, ಎಲ್ಲ ವಿಚಾರಗಳ ಕುರಿತಾಗಿ ನಮಗೆ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡೋದಕ್ಕೆ, ಜೊತೆಗೆ ಮುಖ್ಯವಾಗಿ ನಿಮ್ಮೆಲ್ಲರ ಕರೆಗಳಿಗೆ ಉತ್ತರಿಸೋದಕ್ಕೆ ಕಾರ್ಯಕ್ರಮದಲ್ಲಿ ಖ್ಯಾತ ವೈದಿಕ ಜ್ಯೋತಿಷಿ, ಟ್ಯಾರೋ ರೀಡರ್, ಸಂಖ್ಯಾಶಾಸ್ತ್ರಜ್ಞೆ, ಲೈಫ್ ಕೋಚ್ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಮೇಡಮ್, ಇವತ್ತು ಶನಿಯ ಸಾಡೆ ಸಾತ್ ಮತ್ತು ಶನಿ ವಕ್ರಿಯಾಗಿ ಸಂಚಾರ ಮಾಡಿದ್ರೆ ಏನೆಲ್ಲ ಉಂಟಾಗತ್ತೆ, ಅಂದರೆ ಏನೆಲ್ಲ ಗ್ರಹಗತಿಗಳು ಬದಲಾವಣೆ ಆಗುತ್ತೆ? ಮನುಷ್ಯನಿಗೆ ಶನಿ ಅಂದರೆ ಭಯ, ಜೊತೆಗೆ ಶನಿಯ ಸಾಡೆ ಸಾತ್ ಬಂದ್ಬಿಟ್ರಂತೂ ಅಯ್ಯೋ ನಂಗೆ ಸಾಡೆ ಸಾತ್ ಶುರು ಆಯಿತು, ಅದರಿಂದಾನೇ ನನಗೆ ಕಷ್ಟಗಳು ಬರ್ತಾ ಇದೆ, ಶನಿಯ ಪ್ರಭಾವ ನನಗೆ ಶುರು ಆಗಿಬಿಟ್ಟಿದೆ, ಶನಿ ಬೆನ್ನಹತ್ತಿದ್ದಾನೆ ಅಂತ ಕೂಡ ಹಳ್ಳಿಗಳಲ್ಲಿ ನಾವು ಕೇಳಿರ್ತೀವಿ ಆಡು ಮಾತುಗಳಲ್ಲಿ. ಶನಿ ಅಷ್ಟು ಡೇಂಜರಸ್ಸಾ? ಶನಿ ಡೇಂಜರಸ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ ತುಂಬ ಕೇಸಸಲ್ಲಿ ಒಳ್ಳೇದು ಮಾಡಿದ್ದಾನೆ. ಒಳ್ಳೇದು ಮಾಡಿದ್ದಾನೆ ಅನ್ನೋದಕ್ಕೆ ನಿದರ್ಶನ ನಮ್ಮ PM ಮೋದಿ ಅವರಿಗೆ PM ಆದಾಗ ಸಾಡೆ ಸಾತಿ ನಡೀತಾ ಇತ್ತು. ಸೊ ಈ ಥರದ ಸಾಡೆ ಸಾತಿ ಕೆಲವು ಸರಿ ತುಂಬ ಒಳ್ಳೆಯ ಫಲಗಳನ್ನು ಕೂಡ ಕೊಟ್ಟಿದ್ದಂಥ ಉದಾಹರಣೆಗಳಿದೆ. ಸಾಡೆ ಸಾತಿನ ಎಲ್ಲಿಂದ ಕಂಡುಹಿಡಿಬೇಕು ಅಂದರೆ ರಾಶಿಯಿಂದನಾ ಲಗ್ನದಿಂದನಾ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಅದನ್ನು ಬಿಟ್ಟು ಜನ್ಮಜಾತಕದಲ್ಲಿ ಶನಿ ಹೇಗಿದ್ದಾನೆ ಅನ್ನುವಂಥದ್ದು ಕೂಡ ತುಂಬ ಮುಖ್ಯ ಆಗುತ್ತೆ. ಆದರೆ ನಾನಿವತ್ತು ಏನು ತಿಳಿಸ್ತೀನಿ ಅಂತ ಹೇಳಿದ್ರೆ, ಶನಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಇದೇ ಜುಲೈ 27 ರಾತ್ರಿಯಿಂದ ಡಿಸೆಂಬರ್ವರೆಗೆ ಸುಮಾರು 138 ದಿನಗಳ ಕಾಲ ಶನಿ ವಕ್ರಗತಿಯಲ್ಲಿ ಚಲಿಸ್ತಾನೆ. ವಕ್ರಗತಿಯಲ್ಲಿ ಚಲಿಸೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಶನಿ ಏನಾದರೂ ಹಿಂದಕ್ಕೆ ಮೂವ್ ಆಗ್ತಾನಾ, ಪ್ಲಾನೆಟ್ಸ್ ಏನಾದರೂ ಹಿಂದಕ್ಕೆ ಮೂವ್ ಆಗ್ತಾವ ಅಂತ ಅಂದರೆ ಇಲ್ಲ. ಶನಿ ಹೇಗೆ ನಾವು ಇದನ್ನು ಲೆಕ್ಕ ಹಾಕಬೇಕು ಅಂದರೆ, ಯಾವುದೋ ಒಂದು ವೆಹಿಕಲ್ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ. ಸೊ ಇನ್ನೊಂದು ವೆಹಿಕಲ್ಲು ನಿಧಾನಕ್ಕೆ ಮೂವ್ ಆಗ್ತಾ ಇರುತ್ತೆ. ಪಕ್ಕದಲ್ಲಿ ಹೋಗೋರ್ಗೆ ಹೆಂಗೆ ಹಿಂದಕ್ಕೆ ಹೋಗ್ತಾ ಇದೆ ವೆಹಿಕಲ್, ಫಾಸ್ಟಾಗಿ ಹೋಗೋ ಪ್ಲಾನೆಟ್ ಗ್ರಹಕ್ಕೆ ಹಿಂದೆ ಹೋಗ್ತಾ ಇದೆ ಅನ್ನೋ ಥರ ಕಾಣ್ತವೆ ವೆಹಿಕಲ್ಸು. ಅದೇ ರೀತಿಯಲ್ಲಿ ಗ್ರಹಗಳು, ನಮ್ಮ ಭೂಮಿ ಫಾಸ್ಟ್ ಮೂವಿಂಗ್ ಪ್ಲಾನೆಟು ಮುಂದೆ ಹೋಗ್ಬೇಕಾದ್ರೆ ಶನಿ ಕೆಲವು ಬಾರಿ ಹಿಂದೆ ಹೋದಂಗೆ, ಶುಕ್ರ ಹಿಂದೆ ಹೋದಂಗೆ, ಹೀಗೆ ಬ್ಯಾಕ್ವರ್ಡ್ ಮೋಷನ್ ಆಗ್ತಾ ಇದೆ ಅನ್ನುವಂಥ ಫೀಲು ಭೂಮಿಯಿಂದ ನೋಡೋರಿಗೆ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಇದನ್ನೇ ನಾವು ವಕ್ರಚಲನೆ ಅಂತ ಹೇಳ್ತೀವಿ. ಸೊ ಈ ವಕ್ರಚಲನೆ ಆಗೋದ್ರಿಂದ ಯಾವ ರೀತಿಯ ಪ್ರಭಾವಗಳು ಬೀಳ್ತವೆ ಅಂದರೆ ಎಲ್ಲ ರಾಶಿಗಳಿಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಹೇಳಕ್ಕೆ ಬಯಸೋದು, ಜನರಲ್ ಆಗಿ ಶನಿ ವಕ್ರ ಆದಾಗ ಯಾವ ರೀತಿಯ ಫಲಗಳಿರ್ತವೆ ಅಂತ. ಸಾಮಾನ್ಯವಾಗಿ ರಾಶಿಗಳನ್ನು ತಗೊಂಡಾಗ ಅವು ಎಲ್ಲಿರ್ತಾವೋ ಅದರ ಹಿಂದಿನ ಮನೆಯ ಫಲಗಳನ್ನು ವಕ್ರಿ ಆದಾಗ ಹೆಚ್ಚಾಗಿ ಕೊಡ್ತವೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಈಗ ಈ ಶನಿಯ ಒಂದು ವಕ್ರಗತಿಯ ಒಂದು ವಕ್ರಗತಿಯಿಂದಾಗಿ ಸಮಾಜದಲ್ಲಿ ಸ್ವಲ್ಪ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಕ್ರೈಸಿಸ್ ಎದುರಾಗಬಹುದು ಅಂತ. ಜನರು ಉದ್ಯೋಗಗಳನ್ನು ಕಳ್ಕೋಬಹುದು. ಸಾಫ್ಟ್ವೇರ್ ಉದ್ಯಮಿಗಳಿಗೆ ಗ್ರೋತ್ ತುಂಬ ಸ್ಲೋ ಆಗುತ್ತೆ. ಹಾಗೆಯೇ ಶ್ರಮವಹಿಸಿ ಮಾಡುವಂಥವ್ರು ಶ್ರಮ ಹಾಕ್ತಾನೆ ಇರ್ತಾರೆ, ಬೆಳೆಯುವಂಥವ್ರು ಬೆಳೀತಾನೆ ಇರ್ತಾರೆ. ಈ ಥರದ ಒಂದು ಸಿಚುವೇಶನ್ಸು ಲಾಯರ್ಗಳಿಗೆ, ಜಡ್ಜ್ಗಳಿಗೆ, ದೊಡ್ಡ ದೊಡ್ಡ ಪೊಸಿಷನಲ್ಲಿ ಇರೋರಿಗೆ ಕೂಡ ನ್ಯಾಯ ಒದಗಿಸ್ತೀವಿ ಅಂತ ಯಾರೆಲ್ಲ ಹೇಳ್ತಾರೋ ಅವ್ರಿಗೆಲ್ಲ ಕೆಲವು ತೊಂದರೆಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದು ಶನಿಯ ವಕ್ರಗತಿಯಿಂದ ಉಂಟಾಗಬಹುದಾಗಿರುವಂಥ ಒಂದು ಪರಿಣಾಮಗಳು ಅಂತ ಹೇಳ್ಬಿಟ್ಟು ಜನರಲ್ ಆಗಿ. ಓಕೆ, ನೀವು ಉದ್ಯೋಗಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ನಾವು ನೋಡ್ತಾ ಇದ್ದೀವಿ ಈಗ IT ಜಗತ್ತಲ್ಲಿ, ಸಾಫ್ಟ್ವೇರ್ ಜಗತ್ತಲ್ಲಿ ಸಾಕಷ್ಟು ಜನರು ಬಹಳ ದೊಡ್ಡ ಕಂಪನಿಯಲ್ಲಿ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದವರೆಲ್ಲ ಇವತ್ತು ಉದ್ಯೋಗಗಳನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಎಷ್ಟೇ ದೊಡ್ಡ ಪೊಸಿಷನ್ ಇರಬಹುದು, ಯಾವುದೇ ಒಂದು ದೊಡ್ಡ ವೇತನವನ್ನು ಅವ್ರು ಪಡಿತಾ ಇರಬಹುದು, ಆದರೂ ಕೂಡ ಈ ಉದ್ಯೋಗದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಮಟ್ಟಿಗೆ ಯೋಚನೆ ಮಾಡೋದಾದರೆ ಶನಿಯ ಒಂದು ಏನು ಸ್ಥಾನ ಅದು ವಕ್ರವಾಗಿ ಚಲಿಸ್ತಾ ಇದೆಯಾ, ಅಥವಾ ಶನಿ ಗ್ರಹ ಇವತ್ತಿನ ಮಟ್ಟಿಗೆ ಯಾವ ಒಂದು ಸ್ಥಿತಿಯಲ್ಲಿದೆ, ಅದರಿಂದ ಏನು ಪರಿಣಾಮ ಸದ್ಯಕ್ಕೆ ರಾಶಿಗಳ ಮೇಲೆ ಉಂಟಾಗ್ತಾ ಇದೆ ಅಂತ ನೋಡಿ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಜ ಹೇಳಬೇಕು ಅಂದರೆ ಶನಿ ಮೀನರಾಶಿಯಲ್ಲಿದ್ದಾನೆ. ವಕ್ರಗತಿಯಲ್ಲಿ ಕೂಡ ಮೀನರಾಶಿಯಲ್ಲೇ ಇರ್ತಾನೆ. ರಾಶಿ ಏನು ಬದಲಾವಣೆ ಆಗಲ್ಲ, ಕೆಲವು ಡಿಗ್ರಿಗಳು ಹಿಂದೆ ಬಂದ ಥರ ರೀತಿ ಗೋಚರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ.
ಶನಿಯ ಒಂದು ಈ ಗೋಚರದಿಂದ ಬೇರೆ ಬೇರೆ ರಾಶಿಗಳವ್ರಿಗೆ ಬೇರೆ ಬೇರೆ ರೀತಿಯ ಕೆಲವು ಶುಭ ಅಶುಭ ಮಿಶ್ರ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಮೊದಲನೇದಾಗಿ ಮೇಷರಾಶಿಯನ್ನು ನೋಡೋದಾದರೆ ಮೇಷರಾಶಿಯವರಿಗೆ ಸಾತಿ ಪ್ರಾರಂಭ ಆಗಿದೆ. ನೀವು ಅವಾಗಲೇ ಸಾತಿ ಬಗ್ಗೆ ಮಾತಾಡ್ತಿದ್ರೆ, ಆದರೆ ಜನ್ಮಜಾತಕದಲ್ಲಿ ಶನಿ ಏನಾದರೂ ಉಚ್ಚ ಸ್ಥಾನದಲ್ಲೋ ಒಳ್ಳೆ ಸ್ಥಾನದಲ್ಲೋ ಇದ್ದ ಪಕ್ಷದಲ್ಲಿ ಅವ್ರಿಗೆ ಅಂಥ ದೊಡ್ಡ ಸಮಸ್ಯೆ ಏನು ಆಗದೆ ಹೋಗಬಹುದು ಅಂತ ಹೇಳ್ಬಿಟ್ಟು. ಹಾಗೆಯೇ ಶನಿ ಈಗ 12ನೇ ಮನೆಯಲ್ಲಿ ಇರೋದ್ರಿಂದ ಸಾತಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದೆ. ಅದು ಹಿಂದಿನ ಮನೆಯ ಫಲಗಳನ್ನು ಕೊಡುತ್ತೆ. ಮೇಷರಾಶಿಯವರಿಗೆ ಹಿಂದಿನ ಮನೆ ಫಲಗಳು ಅಂದರೆ 11ನೇ ಮನೆ ತುಂಬ ಒಳ್ಳೆಯ ಫಲಗಳು ಅಂತ ಹೇಳ್ಬಿಟ್ಟು. ಸೊ ಮೇಷರಾಶಿಯವರಿಗೆ ಅಂದುಕೊಂಡಂಥ ಕೆಲಸಗಳಾಗ್ತವೆ, ಉದ್ಯೋಗದಲ್ಲಿ ಬಡ್ತಿ ದೊರೆಯುವಂಥದ್ದು, ಲಾಭ ಗಳಿಸುವಂಥದ್ದು, ತುಂಬ ಒಂದು ಫಾಸ್ಟಾಗಿ ರಿಸಲ್ಟ್ಸ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ ಈ ಶನಿ ವಕ್ರಗತಿಯಲ್ಲಿ ಮೂವ್ ಆದಾಗ ಅಂತ ಹೇಳ್ಬಿಟ್ಟು. ಇದು ಮೇಷರಾಶಿಯವರ ಕುರಿತಾಗಿ ಆಗಿತ್ತು. ಇನ್ನು ಶನಿ ಅಂದ್ರೆ ಭಯ ಪಡುವಂಥ ನಮ್ಮ ಜನಗಳ ಮಧ್ಯೆ ಸಾತ್ ಅಂದ್ರೆ ಗಂಭೀರವಾಗಿ ತೆಗೆದುಕೊಂಡು ಸಾತ್ ಹೋಮವನ್ನು ಶಾಂತಿಯನ್ನು ಇತ್ಯಾದಿಗಳನ್ನು ಮಾಡಿಸ್ಕೊಳ್ಳುವಾಗ ಕರೆಕ್ಟ್ ಆಗಿ ಹೇಳೋದಾದ್ರೆ ಈಗ ಸಾತ್ ಅಂದ್ರೆ ಭಯ ಪಡೋರ ಮಧ್ಯೆ ಸಾತ್ ಎಷ್ಟು ಗಂಭೀರ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಅಂತ ಅಂದ್ರೆ ಅದು ಬಹಳ ಗಂಭೀರ ಅಂತ ಕೂಡ ಜ್ಯೋತಿಷದಲ್ಲಿ ಹೇಳಲಾಗುತ್ತೆ. ನಿಜವಾಗ್ಲೂ ಶನಿಯಿಂದ ತೊಂದರೆ ಆಗುವಂಥ ಜಾತಕದಲ್ಲಿ ತೊಂದರೆ ಆಗುವಂಥ ಪರಿಸ್ಥಿತಿ ಏನಾದರೂ ಇತ್ತು ಅಂದರೆ ಉದ್ಯೋಗದಲ್ಲಿ ಅಡೆತಡೆಗಳು, ಕೆಲಸ ಸಿಕ್ಕಲ್ಲ, ಜೀವನ ತುಂಬ ಸ್ಲೋ ಆಗಿ ಹೋಗ್ಬಿಡುತ್ತೆ. ನಾವು ಅನ್ಕೊತೀವಿ ಸೊ ಏನೋ ಈಸಿಯಾಗಿ ಲೈಫ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ತುಂಬ 6 ವರ್ಷ 7 ವರ್ಷ ನಿಮ್ಮ ಲೈಫ್ ಸ್ಲೋ ಆದರೆ ಹೆಂಗಿರುತ್ತೆ? ಸಾತಿ 7.5 ವರ್ಷ ಇರುತ್ತೆ. ಆ 7.5 ವರ್ಷ ನಿಮ್ಮ ಲೈಫಲ್ಲಿ ನಡಿಬೇಕಾದ ಕೆಲಸಗಳು ಸಕಾಲಕ್ಕೆ ನಡೀಲಿಲ್ಲ ಅಂದರೆ ಈಗ 30 ವರ್ಷದಲ್ಲಿ ಸಾತಿ ಬರುತ್ತೆ ಅಂತ ಅನ್ಕೋತೀವಿ. ಸೊ 30 ವರ್ಷದಲ್ಲಿ ಸಾತಿ ಬಂದಾಗ 37 ವರ್ಷದವರೆಗೂ ಮದುವೆ ಆಗಲಿಲ್ಲ ಅಂದರೆ ಅಷ್ಟು ವರ್ಷ ಲಾಕ್ ಆದಂಗೆ, 37 ವರ್ಷ ಉದ್ಯೋಗದಲ್ಲಿ ಬಡ್ತಿ ಸಿಗಲಿಲ್ಲ ಅಂದರೆ 7 ವರ್ಷ ಅನ್ಯಾಯವಾಗಿ ವೇಸ್ಟ್ ಆದಂಗೆ ಮನುಷ್ಯನ ಜೀವನದಲ್ಲಿ. ಹಾಗಾಗಿ ಸಾತಿ ಕೆಲವು ಬಾರಿ ನೆಗೆಟಿವ್ ಎಫೆಕ್ಟ್ನ ಕೊಟ್ಟಿದ್ದು ಖಂಡಿತ ಇದೆ. ಹಾಗಾಗಿ ಸರಿಯಾಗಿ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಸಾತಿಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಅಂದರೆ ಬಿಗಿನಿಂಗ್ ಅಲ್ಲಿ ಈಗ ಶನಿ ಹೇಳಿದ ಹಾಗೆ 7 ವರ್ಷ ಒಂದು ರಾಶಿಗೆ ಎಫೆಕ್ಟ್ ಮಾಡ್ತಾನೆ ಅಂತ. ಆದರೆ ಒಂದು ರಾಶಿಯಲ್ಲಿ ಆತ ಇರೋಂಥ ಅವಧಿ ಎಷ್ಟು? 2.5 ವರ್ಷನ ಹೇಗಿರುತ್ತೆ? ಅಥವಾ ಹೌದು, 2.5 ವರ್ಷ, 6 ವರ್ಷ, 7 ವರ್ಷ, 7.5 ವರ್ಷ, ಹಿಂಗೆ ಒಂದು ಅಪ್ರಾಕ್ಸಿಮೇಟ್ಲಿ 2.5 ವರ್ಷದ ನಡುವೆ ಇರ್ತಾನೆ ಶನಿ ಒಂದೇ ಮನೆಯಲ್ಲಿ. ಆ ಇರುವಂಥ ಟೈಮಲ್ಲಿ ಒಂದು ಎಫೆಕ್ಟ್ ಕೊಟ್ಟರೆ ಮುಂದಿನ ಮನೇಲಿ ಒಂದು ಎಫೆಕ್ಟ್ ಕೊಡ್ತಾನೆ, ಹಿಂದಿನ ಮನೇಲಿ ಒಂದು ಎಫೆಕ್ಟ್ ಕೊಡ್ತಾನೆ. ಟೋಟಲಿ 3 ರಾಶಿ ಶನಿ ಸಂಚಾರ ಮಾಡುವಾಗ ಸಾತಿಯೇ. ಆಮೇಲೆ ಸಾತಿಯನ್ನ ಎಲ್ಲಿಂದ ನೋಡ್ಬೇಕು? ರಾಶಿಯಿಂದ ನೋಡ್ಬೇಕಾ, ಲಗ್ನದಿಂದ ನೋಡ್ಬೇಕಾ? ಇದೊಂದು ಜಿಜ್ಞಾಸೆ ಎಲ್ಲ ಜ್ಯೋತಿಷಿಯ ವರ್ಗದವರಲ್ಲೂ ಇದ್ದೇ ಇದೆ. ನಾನು ಫಾಲೋ ಮಾಡುವಂತ ಸಿಸ್ಟಮ್ ಲಗ್ನದಿಂದ ನೋಡುವಂತ ಸಿಸ್ಟಮ್. ಸೊ ನನ್ನ ಪ್ರಕಾರ ಲಗ್ನದಿಂದ ನೋಡೋದು ತುಂಬಾ ಮುಖ್ಯ ಅಂತ ನಾನು ಅನ್ಕೋತೀನಿ. ಸೊ ನಿಮ್ಮ ರಾಶಿಯಿಂದಾನು ನೋಡ್ಕೊಳ್ಳಿ, ಲಗ್ನದಿಂದಾನು ನೋಡ್ಕೊಳ್ಳಿ, ಎರಡರಿಂದಾನು ನೋಡ್ಕೊಂಡು ಎರಡರಿಂದನೂ ನಿಮಗೆ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂದರೆ ತುಂಬ ಕೇರ್ಫುಲ್ ಆಗಿರಿ. ಒಂದರಿಂದ ಪಾಸಿಟಿವ್ ಇದೆ, ಇನ್ನೊಂದರಿಂದ ನೆಗೆಟಿವ್ ಇದೆ ಅಂದರೆ ಸ್ವಲ್ಪ ನೆಮ್ಮದಿಯಾಗಿ ಇರಬಹುದು ಅಂತ. ಫಾರ್ ಎಕ್ಸಾಂಪಲ್ ಲಗ್ನ ಇವಾಗ ಯಾವುದೋ ಒಂದು ಮೇಷ ಲಗ್ನ ಆಗಿ ಅಥವಾ ಧನು ರಾಶಿ ಆಗಿದ್ರೆ ರಾಶಿಗೆ ಸಾತಿ ಇರೋದಿಲ್ಲ, ಲಗ್ನಕ್ಕೆ ಇರುತ್ತೆ. ಹಾಗಾಗಿ ಲಗ್ನದ ಎಫೆಕ್ಟ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇರುವಂತದ್ದು. ಓಕೆ ಓಕೆ, ಕಾಲರ್ ರೆಡಿ ಇದ್ದಾರೆ ಮೇಡಮ್, ಮಾತನಾಡ್ಸೋಣ. ನಮಸ್ತೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಗೆ ಅಂತ ಮೇಡಮ್. ಓಕೆ, ನಿಮ್ಮ ಹೆಸರಮ್ಮ? ರೇಣುಕಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ರೇಣುಕಾ ಅವರೇ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ನಮಸ್ಕಾರ ರೇಣುಕಾ ಅವರೇ. ನಮಸ್ಕಾರ ಮೇಡಮ್. ಏನು ವಿಚಾರ ಕೇಳಬೇಕಿತ್ತು? ನಮ್ಮ ಮಗಳದ್ದು ಎಜುಕೇಶನ್ ಬಗ್ಗೆ. ಏನು ಮಾಡ್ತಾ ಇದ್ದಾಳಮ್ಮ ಮಗಳು? ನೀಟ್ ಬರ್ದಿದ್ದಾರೆ, ಇವಾಗ MBBS ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಕೇಳಬೇಕಾಯ್ತು. ಟೈಮಿಂಗ್ಸ್ ಡೇಟ್ ಹೇಳ್ತಾರೆ ನೋಡಿ ಮೇಡಮ್. ನೀಟ್ ಬರ್ದಿದ್ದಾರಾ? ಬರ್ದಿದ್ದಾರೆ ಮೇಡಮ್, ಬರ್ದಿದ್ದಾರೆ. ಓಕೆ ಓಕೆ. PUC ನಲ್ಲಿ ಪರ್ಸೆಂಟೇಜ್ ಚೆನ್ನಾಗಿ ಬಂದಿದ್ಯಾ? 96 ಬಂದಿದೆ ಮೇಡಮ್. 96 ಬಂದಿದೆ. ಓಕೆ, ನೋಡ್ತೀನಿ. ನೀಟ್ಗೆ ಜಾತಕದಲ್ಲಿ ಯೋಗ ಇರಬೇಕು. ಡಾಕ್ಟ್ರು, CA, IAS IPS ಎಲ್ಲ ಆಗೋದಕ್ಕೆ ನಿಮ್ಮ ಇಷ್ಟ ದೈವವನ್ನು ನೆನ್ಪು ಮಾಡ್ಕೊಳ್ಳಿ. ನಾನು ಕಾರ್ಡ್ ತೆಗಿತೇನೆ. ಎಕ್ಸ್ಟ್ರಾ ಫೀಸ್ ಪೇ ಮಾಡಿ ಸೇರ್ಸೋದಕ್ಕೆ ರೆಡಿ ಇದ್ದೀರಾ? ಮ್ಯಾನೇಜ್ಮೆಂಟ್ ಕೋಟ್ ಆ ಥರ ಏನಾದರೂ? ಇಲ್ಲ ಮೇಡಮ್, ನಾವು ಬಡವರಿದ್ದೆ ಮೇಡಮ್, ಅಷ್ಟು ಕೂಡ ಶಕ್ತಿ ನಮಗಿಲ್ಲ ಮೇಡಮ್. ಓಕೆ ಓಕೆ. ಇಲ್ಲಿ 2 ಪಾಸಿಟಿವ್ ಕಾರ್ಡೇ ಬಂದಿದೆ, ಸಿಗೋಕ್ಕೆ ತುಂಬ ಚಾನ್ಸಸ್ ಇದೆ. ಆ ಥರ ಡಿಸ್ಟರ್ಬ್ ಆಗೋ ಅವಶ್ಯಕತೆ ಇಲ್ಲ. ಎಷ್ಟು ಬಂದಿದೆ ಇದು ರ್ಯಾಂಕಿಂಗು? 472 ಬಂದಿದೆ.
ಚಾನ್ಸಸ್ ಇದೆ, ಸಿಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಡೆಂಟಲ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಮೇಡಮ್, ಕಾಸ್ಟ್ ಹಾಕಲ್ಲ, ಅದ್ರ ಸಂಬಂಧ ನಾವು ಮೆಡಿಕಲ್ ಮಾಡಿಸ್ಕೊಂಡಿದೆ ಮೇಡಮ್. ಇಲ್ಲ, ಆಗತ್ತೆ, ಟ್ರೈ ಮಾಡಿ. ಜಾತಕ ಒಂದ್ಸರಿ ತೋರಿಸ್ಕೊಳ್ಳಿ, ಯಾಕೆಂದರೆ ಕಾರ್ಡಲ್ಲಂತೂ ಪಾಸಿಟಿವ್ ಕಾರ್ಡೇ ಬಂದಿದೆ. ಡೆಫಿನೆಟ್ ಆಗಿ ಇಲ್ಲಿ ಮೆಡಿಕಲ್ಗೆ ಆಗುವಂತಹ ಚಾನ್ಸಸ್ ತುಂಬ ಕಾಣಿಸ್ತಾ ಇದೆ. ಬಟ್ ಜಾತಕದಲ್ಲಿ ಯೋಗ ಇದ್ದರೆ ಮಾತ್ರ, ಈಗ ನೋಡಿ ಪಂಚಮ ಸ್ಥಾನ ಅಂತ ಹೇಳ್ತೀವಿ, ಅದು ಎಜುಕೇಷನ್ಗೆ ಸಂಬಂಧಿಸಿದಂಥ ಸ್ಥಾನ. ಆ ಸ್ಥಾನಕ್ಕೆ ಗುರುವಿನ ಸಂಬಂಧನೋ ಚಂದ್ರ ಅಥವಾ ರಾಹುವಿನ ಸಂಬಂಧನೋ ಬಂದರೆ ಅಲ್ಲಿ ಮೆಡಿಕಲ್ಗೆ ಸಂಬಂಧಿಸಿದಂಥ ಎಜುಕೇಷನ್ ಮಾಡೋದಕ್ಕೆ ಪೂರ್ತಿ ಯೋಗ ಇರ್ತದೆ ಅಂತ. ಸೊ ಆ ಥರ ಏನಾದ್ರು ಇದೆಯಾ? ಅದನ್ನು ಬಿಟ್ಟು ವರ್ಗ ಕುಂಡ್ಲಿಗಳು ಅಂತ ಇರ್ತಾವೆ, ಅದನ್ನೆಲ್ಲ ನೋಡಿನೇ ಇವ್ರಿಗೆ ಮೆಡಿಕಲ್ ಮಾಡೋವಂಥ ಯೋಗ ಇದೆಯಾ? ಕೆಲವರು ಲಾಂಗ್ ನೀಟ್ ತೊಗೋತಾರೆ, 1 ವರ್ಷ ಗ್ಯಾಪ್ ತೊಗೊಂಡು. ಸೊ ಹಂಗೆ ಮಾಡೋದಕ್ಕೆ ನೆಕ್ಸ್ಟ್ ವರ್ಷನಾದರೂ ಸಿಗೋವಂಥ ಯೋಗ ಇರಬೇಕಲ್ಲ ಜಾತಕದಲ್ಲಿ. ಸೊ ಹಾಗಾಗಿ ಸರಿಯಾಗಿ ನೋಡಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಬಟ್ ನನ್ನ ಪ್ರಕಾರ ಕಾರ್ಡ್ ರೀಡಿಂಗಲ್ಲಿ ಬಂದಿರೋವಂಥದ್ದು ಆ ಹುಡುಗಿಗೆ ಗೌರ್ಮೆಂಟ್ ಸೀಟ್ ಆಗ್ತದೆ. ಸೊ ಪ್ರಯತ್ನ ಪಟ್ಟು ಟ್ರೈ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ನೀವು ಹೇಳ್ತಾ ಇದ್ರಿ ಸಾಡೆಸಾತಿಯ ಪ್ರಭಾವಕ್ಕಾಗಿ ಒಂದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಜೊತೆಗೆ ಭಯ ಬೇಡ ಅಂತ ಹೇಳಿ. ಸಾಕಷ್ಟು ಕಾಲರ್ಸ್ ಕೂಡ ಇವತ್ತು ರೆಡಿಯಾಗಿದ್ದಾರೆ ಕರೆ ಮಾಡೋದಕ್ಕೆ. ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್. ವೆಂಕಟೇಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್, ನಾವು ತುರುವೇಕೆರೆ, ತುಮಕೂರು ಡಿಸ್ಟ್ರಿಕ್ಟ್. ಓಕೆ ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ ಕಾರ್ಯಕ್ರಮ ನೋಡ್ತಾ ಇರ್ತೀವಿ ಮೇಡಮ್, ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸರ್, ಧನ್ಯವಾದ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಸೊ ಇವತ್ತು ಯಾರ ಬಗ್ಗೆ ಕೇಳ್ತಾ ಇದ್ದೀರಿ? ಮೇಡಮ್, ನಮ್ಮ ಬಗ್ಗೆನೇ ಮೇಡಮ್. ಏನೊಂದು ನಮ್ಗೆ ಯಾವ್ದೇ ಏನೋ ಒಂದು ವ್ಯವಹಾರ ಮಾಡಕ್ ಹೋದ್ರು ಏನು ಆಯ್ತಾ ಇಲ್ಲ ಮೇಡಮ್. ಓಕೆ, ನಿಮ್ಮ ಭವಿಷ್ಯದ ಏಳ್ಗೆ ಬಗ್ಗೆ ಕೇಳ್ತಾ ಇದ್ದೀರಿ. ಮೇಡಮ್ ಇದ್ದಾರೆ, ಮಾತನಾಡಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀವಿ. ಮೊನ್ನೆ ಹುಟ್ಟುಹಬ್ಬದ ಶುಭಾಶಯ ಮೇಡಮ್. ಥ್ಯಾಂಕ್ ಯು. ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ, ಹಾಗಾಗಿ ಖುಷಿ ಆಯ್ತು. ಹೌದು ಮೇಡಮ್, ಹೌದು. ಚೆನ್ನಾಗಿ ಬರ್ತಾ ಇದೆಯಾ ಸರ್ ಪ್ರೋಗ್ರಾಮು? ಮೇಡಮ್ ನೀವ್ ಹೇಳೋದೆಲ್ಲ ನಿಜ ಆಯ್ತಿದೆ ಮೇಡಮ್, ಅದಕ್ಕೋಸ್ಕರ ಇಷ್ಟಪಟ್ಟೆ ಮಾಡಿದ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನ್ ಕೇಳ್ಬೇಕಿತ್ತು ಸರ್? ಮೇಡಮ್, ನಮ್ದು ಏನೋ ಒಂದು ವ್ಯವಹಾರ ಆಗ್ಬೇಕು ಅಂದ್ರು ಯಾವ್ದೇ ಒಂದು ಏನೋ ಆಯ್ತಾ ಇಲ್ಲ ಮೇಡಮ್. ಎಲ್ಲ ಜಮೀನ್ ವ್ಯವಹಾರ ಎಲ್ಲ ಬರ್ತಾರೆ, ಕೇಳ್ತಾರೆ, ಹಾಗೆ ಹೋಯ್ತಾರೆ ಮೇಡಮ್. ಏನು ನಿಮ್ಮ ಹೆಸರೇನು? ವೆಂಕಟೇಶ್ ಅಂತ ಮೇಡಮ್. ವೆಂಕಟೇಶ್ ಅವರೇ, ನಿಮ್ಮ ಇಷ್ಟ ದೈವ ಅಥವಾ ಕುಲದೇವರನ್ನ ಒಂದ್ಸರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನೊಂದು ಕಾರ್ಡ್ನ ತೆಗಿತೇನೆ ಮೇಡಮ್. ಶ್ರೀನಿವಾಸ, ತಿರುಪತಿ. ನೆನ್ಪು ಮಾಡ್ಕೊಳ್ಳಿ ದೇವ್ರನ್ನ. ಹೌದು ಮೇಡಮ್. ನೀವು ಸುಮ್ಮನೆ ಗಾಳಿ ಜೊತೆ ಗುದ್ದಾಡ್ತಾ ಇದ್ದೀರಾ ಸರ್. ಸರಿಯಾದ ಮಾರ್ಗದಲ್ಲಿ ನೀವು ಪ್ರಯತ್ನ ಪಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಹಣ ಇದೆ ನಿಮ್ಮ ಹತ್ರ, ಅದನ್ನ ನಿಮಗೆ ಸಿಗ್ಬೇಕಾಗಿರೋ ಎಲ್ಲ ಸಿಗೋದಕ್ಕೆ ಅವಕಾಶ ಇದೆ. ಆದ್ರೆ ನೀವು ಪ್ರಯತ್ನ ಪಡ್ತಾ ಇರುವಂತ ದಾರಿ ಸರಿ ಇಲ್ಲ ಅಂತ. ಯಾವ ಕೆಲ್ಸಕ್ಕೆ ಕೈ ಹಾಕ್ತಿದ್ದೀರಾ? ಹೌದು ಮೇಡಮ್, ಅದು ಒಂದು ಜಮೀನು ಒಂದ್ ಸ್ವಲ್ಪ ಸೇಲ್ಗಿಕ್ಕಿದ್ದು, ಅದು ಸೇಲ್ಗೆ ಹೋಯ್ತಾ ಇಲ್ಲ ಮೇಡಮ್. ಅದ್ ಮಾಡ್ಕೊಂಬಿಟ್ಟು ಮನೇನೆ ಏನಾರು ಮಾಡೋಣ ಅಂತ. ಓಕೆ, ಬರ್ತಾರೆ ನೋಡಿ. ಯಾವುದೋ ಒಂದು ಲೇಡಿ ತಗೊಳ್ಬೋದು ಅಂತ ಕಾಣ್ತದೆ ಪ್ರಾಪರ್ಟಿನ. ಸ್ವಲ್ಪ ಮೋಸ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ನಿಧಾನವಾಗಿ ಹುಡುಕಿ, ಇನ್ನೊಂದು 4 ತಿಂಗಳಲ್ಲಿ ಆಗುತ್ತೆ. ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಏನಾದರೂ ಪರಿಹಾರ ಬೇಕು ಅಂದರೆ ನನ್ನ ಕಚೇರಿನ ಸಂಪರ್ಕ ಮಾಡಿದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ಡಯಲ್ ಮಾಡಿ. ನಮ್ಮ ಹತ್ರ ಕಾರ್ಯಸಿದ್ಧಿ ಯಂತ್ರ ಅಂತ ಯಂತ್ರ ಸಿಗ್ತದೆ. ಸೊ ಆ ಯಂತ್ರನ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ಇಚ್ಛಿತ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಹೇಳ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಖಂಡಿತವಾಗಿಯೂ ನೇರವಾಗಿ ಭೇಟಿ ಆಗ್ಬೋದು. ನೇರ ಭೇಟಿಗೆ ಸಂಪರ್ಕಕ್ಕೆ ಕರೆ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಒಂದು ಅಪಾಯಿಂಟ್ಮೆಂಟ್ ಕೂಡ ಇಲ್ಲಿ ಸಿಗುತ್ತೆ. ನಿಖರವಾದಂಥ ಮತ್ತು ಸ್ಪಷ್ಟವಾದಂಥ ಮತ್ತು ಸುದೀರ್ಘವಾದಂಥ ಮಾರ್ಗದರ್ಶನವನ್ನು ನೀವಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಮೇಡಮ್, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ವೀರಭದ್ರ ಅವರೇ, ನಮಸ್ಕಾರ. ನಮಸ್ಕಾರ ಮ್ಯಾಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ರಿ? ನಾವು ಮಗನ ಬಗ್ಗೆ ಕೇಳಬೇಕಾಗಿತ್ರಿ. ಓಕೆ, ಮೇಡಮ್ ಇದ್ದಾರ್ರಿ, ಮಾತನಾಡ್ರಿ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಾವು ಆರಾಮಿದ್ದೀವಿ, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕು? ನಾವು ಮಗನ ಬಗ್ಗೆ ಕೇಳಬೇಕಾಗಿತ್ರಿ. ಮಗನ ಬಗ್ಗೆ ಏನ್ ಮಾಡ್ತಿದ್ದಾನೆ ಸರ್ ಮಗ? ಅವ ಇಂಜಿನಿಯರ್ ಅದಾನ. ಓಕೆ, ಓಕೆ. ಏನ್ ಕೇಳಬೇಕಿತ್ತು ಮಗನ ಬಗ್ಗೆ? ಅವಾಗ ಕನ್ಯೆ ನೋಡಾಕತ್ತೀವ್ರಿ, ಎಲ್ಲಿ ಮೇಳ ಆಗೋಲ್ಲು. ಕನ್ಯಾ ನೋಡಕತ್ತಿದ್ದೀರಾ? ಆಗ್ವಲ್ದು, ನೋಡೋಣ ಇರಿ. ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸರಿಯಾಗಿ ಕಾರ್ಡ್ ಬರಲಿ ಅಂಥೇಳಿ. ಮಗನಿಗೆ ಒಳ್ಳೇದಾಗೋ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗತ್ತೆ ಸರ್. ಈ ವರ್ಷದಲ್ಲಿ ಮದುವೆ ಸೆಟ್ ಆಗೋ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ಆದರೆ ಸ್ವಲ್ಪ ಈ ಸರ್ಪಕ್ಕೆ ಸಂಬಂಧಿಸಿದ ಯಾವುದಾದ್ರೂ ದೋಷ ಕಾಣಿಸ್ತಾ ಇದೆ ನನಗೆ. ಜನ್ಮ ಜಾತಕ ಎಲ್ಲಾದರೂ ತೋರಿಸ್ಕೊಂಡಿದ್ದೀರಾ?
ಜನ್ಮ ಜಾತಕ ಒಂದ್ ಕಡೆ ತೋರ್ಸೇವ್ರಿ. ಹಾಂ ಆಮೇಲೆ ಕದಳಿ ವಿವಾಹ ಮಾಡ್ಬೇಕಂತ ಹೇಳ್ಯಾರ. ಕದಳಿ ವಿವಾಹ ಬೇಡ ಸರ್. ಕದಳಿ ವಿವಾಹ ಮಾಡೋದು ದ್ವಿಕಾಳತ್ರ ಯೋಗ ಇದ್ರೆ ಮಾತ್ರ. ಮದುವೆ ಆಗಲಿಲ್ಲ ಅಂದರೆ ಯಾರು ಕದಳಿ ವಿವಾಹ ಮಾಡಬಾರ್ದು. ಇರೋದೇ ಒಂದು ಯೋಗ ಆಗಿರುತ್ತೆ. ಆ ಯೋಗನೂ ನೀವು ಕದಳಿ ವಿವಾಹ ಮಾಡಿ ಅದನ್ನು ಕಳೆದ್ಬಿಡ್ತೀರಾ. ಸೊ ಹಾಗಾಗಿ ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸರಿಯಾಗಿ ಜಾತಕ ತೋರಿಸ್ಕೊಂಡು ಚೆನ್ನಾಗಿ ತಿಳ್ಕೊಂಡಿರೋ ಜ್ಯೋತಿಷಿಗಳ ಹತ್ರನೇ ತೋರಿಸ್ಕೊಳ್ಬೇಕು. ನಾನೇ ಅಂತ ಹೇಳಲ್ಲ, ಸರಿಯಾದ ವೈಜ್ಞಾನಿಕವಾಗಿ ಕಲ್ತಿರುವಂಥ ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ಇರುವಂಥ ನನಗೆ ಇಲ್ಲಿ ಕಾರ್ಡ್ ರೀಡಿಂಗ್ನಲ್ಲಿ ನೋಡಿದಾಗ ಸ್ವಲ್ಪ ಸರ್ಪದೋಷದ ಸಂಬಂಧ ಕಂಡು ಬಂತು. ಸರ್ಪದೋಷ ಅಂದ ತಕ್ಷಣ ಅದು ಯಾಕೆ ವಿವಾಹಕ್ಕೆ ವಿಳಂಬ ಆಗುತ್ತೆ ಅಂದರೆ ಸಂತಾನಕ್ಕೆ ಸಮಸ್ಯೆ ಇರೋದ್ರಿಂದ ವಿವಾಹ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತಹ ದೋಷ ಪರಿಹಾರ ಮಾಡಿಸ್ಕೊಳ್ಬೇಕು. ನಾನಿಲ್ಲಿ ಕಾರ್ಡಲ್ಲಿ ಕಾಣಿಸಿದೆ ಈ ಥರದ್ದು. ಬಟ್ ನೀವು ಒಂದ್ಸರಿ ಜಾತಕ ತೊಗೊಂಡು ನನ್ನ ಹತ್ರ ಮಾತಾಡಿದ್ರೆ ಡೀಟೇಲಾಗಿ ನಾನು ಡೆಫಿನೆಟಾಗಿ ನಿಮಗೆ ಇದು ಏನಾಗಿದೆ ಅಂತ ಹೇಳ್ತೀನಿ. ಏನೇ ಆಗಲಿ ಈ ವರ್ಷ ಮದುವೆಗೆ ಯೋಗ ಇದೆ ಸರ್, ಮಾಡ್ತೀರಾ ಮಗನಿಗೆ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್ ಹೊಸಪೇಟೆಯಿಂದ ಕಾಲರ್ ರೆಡಿ ಇದ್ದಾರೆ, ಶಕುಂತಲಾ ಅಂತ. ನಮಸ್ತೆ, ಮಾತಾಡಿ ಮಾ, ಕೇಳಿಸ್ತಿದ್ಯಾ? ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಅಥವಾ ಆಚೆ ಬಂದು ಮಾತನಾಡಿ. ಸಂಪರ್ಕ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಶಕುಂತಲಾ ಅಂತ ಹೇಳಿ ಹೊಸಪೇಟೆಯಿಂದ. ಓಕೆ ಓಕೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಿ. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ ಮಾ. ಮಗನ ಹೆಸರು ಏನು ಹೇಳಿದ್ರಿ ಮೇಡಮ್? ಗುರುರಾಜ್ ಅಂತ. ಗುರುರಾಜ್ ಅವ್ರು ಏನು ಮಾಡ್ತಾರೆ? ಅವರು ಇಂಜಿನಿಯರ್ ಇದ್ದಾರೆ. BE ಮಾಡಿದ್ದಾರೆ, ಇಂಜಿನಿಯರ್ ಇದ್ದಾರೆ. ಓಕೆ, ಏನು ವಿಚಾರ ಕೇಳಬೇಕಿತ್ತು ಶಕುಂತಲಾ ಅವರೇ? ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಮದುವೆ ಬಗ್ಗೆ ನೋಡೋಣ. ಕಾರ್ಡ್ ತೆಗಿತೀನಿ. ನಿಮ್ಮ ಇಷ್ಟ ದೈವವನ್ನು ನೆನ್ಪು ಮಾಡ್ಕೊಳ್ಳಿ. ಯಾರು ಮನೆ ದೇವರು, ಇಷ್ಟ ದೇವರು ಯಾರು? ನಮ್ಮ ಮನೆ ದೇವರು ಕೊಟ್ರೇಶ್ವರ ಮೇಡಮ್. ಇದು ಕೊಟ್ಟೂರು ಕೊಟ್ರೇಶ್ವರ ಇದಾರಲ್ಲ. ಓಕೆ, ದೇವ್ರ ನೆನ್ಪು ಮಾಡ್ಕೊಳ್ಳಿ. ನಾನು ಕಾರ್ಡ್ ತೆಗಿತಾ ಹೋಗ್ತೇನೆ. ಸರಿ ಮೇಡಮ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಗುರುವಿಗೆ ಸಂಬಂಧಿಸಿದಂತಹ ಒಂದು ದೋಷ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಗುರುಗಳ ಆರಾಧನೆಯನ್ನು ಮಾಡ್ಕೊಳ್ಳಿ ಸರಿಯಾಗಿ. ಯಾವುದಾದ್ರೂ ನೀವು ಇಷ್ಟಪಡುವಂತಹ, ನೀವು ನಂಬುವಂಥ ದೇವರು ಗುರುಗಳು, ಅದು ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ದತ್ತಾತ್ರೇಯರಾಗಿರ್ಬೋದು, ಅಥವಾ ಶ್ರೀಧರ ಸ್ವಾಮಿಗಳಾಗಿರ್ಬೋದು, ನೀವು ನಂಬುವಂತಹ ಗುರುಗಳ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಮಗನ ಮದುವೆ ತುಂಬ ಬೇಗ ಆಗೋದಕ್ಕೆ ಸೆಟ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಇದು ಒಂದು ಜಾತಕದಲ್ಲಿ ಈ ಥರದ ಒಂದು ದೋಷ ಇರಬಹುದು ಅಂತ ಕಾಣಿಸ್ತಾ ಇದೆ ಕಾರ್ಡ್ನಲ್ಲಿ ನೋಡಿದಾಗ. ಅದನ್ನು ಬಿಟ್ಟು ಜನರಲ್ ಆಗಿ ಒಂದು ರಿಮಿಡಿ ಹೇಳ್ತೀನಿ ನಾನು, ಅದನ್ನು ಮಾಡ್ಕೊಳ್ಳಿ. ಖಂಡಿತ ಇದು ಪಾಸಿಟಿವ್ ರಿಸಲ್ಟ್ಸ್ನ ಕೊಡುತ್ತೆ. ಸುಂದರಕಾಂಡ ಅಂತ ಒಂದು ರಾಮಾಯಣದಲ್ಲಿ ಸುಂದರಕಾಂಡ ಅಂತ ಒಂದು ಭಾಗ ಬರುತ್ತೆ. ಅದನ್ನು ಪಾರಾಯಣ ಮಾಡಿದ್ರು ಕೂಡ ಮಕ್ಕಳ ಮದುವೆ ಸಾಧ್ಯ ಇರುತ್ತೆ. ನೀವಾದರೂ ಮಾಡಿ ಅಥವಾ ಯಾರ ಹತ್ರನಾದ್ರು ಪುರೋಹಿತರ ಹತ್ರ ಮಾಡಿಸಿ ಮಗನ ಹೆಸರಲ್ಲಿ. ಸುಂದರಕಾಂಡ ಪಾರಾಯಣವನ್ನು ಮಾಡಿದ್ರೆ ವಿವಾಹ ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಯತ್ನ ಪಟ್ಟು ನೋಡಿ ಮಾ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮೇಡಮ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನಂಜನಗೂಡಿಂದ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮಾ? ಶೀಲಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹುಡುಗನ ಬಗ್ಗೆ. ಓಕೆ, ಮಗನ ವಿಚಾರವಾಗಿ ಕೇಳಬೇಕಿತ್ತು. ಏನು ತಮ್ಮ ಪ್ರಶ್ನೆ ತಿಳಿಸಬಹುದು? ಮದುವೆ ಸೆಟ್ ಆಗ್ತಿಲ್ಲ. ಓಕೆ, ಮದುವೆ ವಿಚಾರವಾಗಿ ನಿಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಏನು ಮಾಡ್ತಿದ್ದ ನಮ್ಮ ಮಗ? ಮಗ ಅವನು IT ಮಾಡಿದ್ದಾನೆ, ಮಾಮೂಲಿ ಕೆಲಸ ಮಾಡ್ತಾನೆ. ಓಕೆ ಓಕೆ, ಓಕೆ. ಏನು ಮಗನ ಹೆಸರು? ಮಹೇಂದ್ರ ಅಂತ. ಮಹೇಶ್ ಅಂತನಾ? ಮಹೇಂದ್ರ ಅಂತ. ಓಕೆ, ನಾನು ಕಾರ್ಡ್ ರೀಡಿಂಗ್ನ ಮೂಲಕ, ಟ್ಯಾರೋ ರೀಡಿಂಗ್ ಅಂದರೆ ಅದ್ರದ್ದು ಬಗ್ಗೆ ಏನು ಅಂತ ಗೊತ್ತಿದೆಯಾ ನಿಮಗೆ? ಟ್ಯಾರೋ ರೀಡಿಂಗ್ ಅಂತ ಹೇಳಿದ್ರೆ ಇದು ಒಂದು ಎನರ್ಜಿ ರೀಡಿಂಗ್ ಅಂತ ಹೇಳಿ. ನಿಮ್ಮ ಎನರ್ಜಿ ನಮ್ಮ ಎನರ್ಜಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ರೀಡಿಂಗ್ಸ್ ಬರುತ್ತೆ. ಸೊ ನೋಡೋಣ ಹೇಗೆ ಬರುತ್ತೆ. ಕಾರ್ಡ್ ರೀಡಿಂಗ್ನ ಮೂಲಕ ನೋಡಿ ನಿಮ್ಮ ಮಗನ ಮದುವೆ ಯಾವಾಗ ಆಗಬಹುದು ಅನ್ನೋದನ್ನು ತಿಳಿಸ್ತೀನಿ. ನಿಮ್ಮ ಇಷ್ಟ ದೈವ ಕುಲದೇವರನ್ನು ನೆನಪು ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದೆಯಾ ಅಮ್ಮ ಮಗನಿಗೆ? ಹಣಕಾಸಿನ ಅನುಕೂಲ ಇದೆಯಾ? ಹಣಕಾಸು ಸ್ಟೇಬಲ್ ಆಗಿದೆಯಾ ಮಗನಿಗೆ? ಓಕೆ, ಸಂಪರ್ಕ ಕಡಿತಗೊಂಡಿದೆ ಅಂತ ಅನಿಸ್ತಾ ಇದೆ. ಮಗನ ವಿಚಾರವಾಗಿ ಕೇಳ್ತಾ ಇದ್ರು. ಸೊ ಹಾಗಾಗಿ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ರಾಮನಗರದಿಂದ ಶಿವಶಂಕರ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕಾಯ್ತು ಮೇಡಮ್ ಹತ್ರ. ಓಕೆ, ಕ್ಲಾರಿಫಿಕೇಶನ್ ಬೇಕಿತ್ತು. ಓಕೆ, ಮೇಡಮ್ ಇದ್ದಾರೆ, ನಮಸ್ತೆ ಸರ್. ನಮಸ್ತೆ.
ನಮಸ್ತೆ ಮೇಡಮ್ ನಮ್ಗೊಂದು ಸ್ಪಷ್ಟೀಕರಣ ಬೇಕು. ಯಾಕಂದ್ರೆ ಅರಿಶಿನ, ಕುಂಕುಮ, ವಿಭೂತಿ, ಶ್ರೀಗಂಧ, ಹೂ ಇವೆಲ್ಲ ಶ್ರೇಷ್ಠವಾದ ಸಂಕೇತ ತಾನೆ. ಇದನ್ನ ನಾವು ಪಾದ ಪೂಜೆಗೆ ಉಪಯೋಗಿಸ್ತಿದ್ದು ತಪ್ಪಲ್ವಾ? ಯಾವುದೋ ಪಾದ ಪೂಜೆಗೋಸ್ಕರ ಅರಿಶಿನ, ಕುಂಕುಮ, ಚಂದನ ಎಲ್ಲ ಇಟ್ಟು ಪೂಜೆ ಮಾಡ್ತೀವಲ್ಲ, ಅದು ತಪ್ಪಲ್ವಾ ಅದನ್ನ? ಈಗ ನೋಡಿ ಏನು ಗೊತ್ತಾ, ಗುರುಗಳು ಅಂತ ಬಂದಾಗ ಗುರುಗಳ ಪಾದಕ್ಕೆ ಈಗ ಮುತ್ತೈದರಿಗೆ ಪೂಜೆ ಮಾಡ್ತೀವಿ ನಾವು, ಹೂವಿಳ್ಯ ಎಲ್ಲ ಮಾಡ್ತೀವಿ ಮದುವೆ ಟೈಮಲ್ಲಿ, ಮುತ್ತೈದರಿಗೆ ಪೂಜೆ ಮಾಡ್ತೀವಿ. ಅವಾಗ ಕಾಲು ತೊಳೆದು ಅರಿಶಿನ ಕುಂಕುಮ ಇಡೋದು ಅದೆಲ್ಲ ಸಾಮಾನ್ಯವಾದ ಒಂದು ವಾಡಿಕೆ ಅಂತ ಹೇಳ್ಬೋದು. ಸೊ ಗುರುಗಳ ಪಾದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆಯನ್ನು ಮಾಡೋದು ಯಾವುದೇ ತಪ್ಪಿಲ್ಲ. ಮುತ್ತೈದರ ಕಾಲಿಗೆ ನಮಸ್ಕಾರ ಮಾಡಬಹುದು. ಅಥವಾ ಈ ದೊಡ್ಡ ದೊಡ್ಡ ಫಂಕ್ಷನ್ಸ್ ಮಾಡ್ತೀವಿ, ಮನೇಲಿ ಒಂದು ಶುಭ ಕಾರ್ಯ ಮಾಡ್ತೀವಿ, ಆವಾಗ ನೀವು ದೊಡ್ಡವರು ಅಂತ ಇದ್ದು ಅವ್ರ ಪಾದ ಪೂಜೆಯನ್ನು ಮಾಡಿ ಆನಂತರ ಕಾರ್ಯಗಳನ್ನು ಮಾಡ್ತೀವಿ. ಸೊ ಅಂಥ ಸಮಯದಲ್ಲಿ ಕೂಡ ಪಾದ ಪೂಜೆಯನ್ನು ಮಾಡುವಾಗ ನೀವು ಅರಿಶಿನ ಕುಂಕುಮವನ್ನು ಖಂಡಿತ ಹಚ್ಬೋದು ಸರ್, ಏನೂ ತಪ್ಪಿಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಮ್ಮ ವೀಕ್ಷಕರಿಗೂ ಕೂಡ ಧಾರ್ಮಿಕವಾದಂತಹ ನಾನಾ ಪ್ರಶ್ನೆಗಳಿರುತ್ತೆ. ಈ ಕಾರ್ಯಕ್ರಮದ ಮೂಲಕ ಜಾಗೃತಿಯನ್ನ ಮೂಡಿಸುವಂತಹ, ಧಾರ್ಮಿಕ ಜಾಗೃತಿಯೂ ಹೌದು, ಜ್ಯೋತಿಷ ಜಾಗೃತಿಯೂ ಹೌದು, ಅಂತಹ ಪ್ರಯತ್ನ ಕಾರ್ಯಕ್ರಮದ ಮೂಲಕ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ನಮಸ್ತೆ. ನಮಸ್ತೆ ಶ್ರೀಲಕ್ಷ್ಮಿ ಅವರೇ. ಹಾ ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾನ್ ತುಮಕೂರಿಂದ ಮಾಡ್ತಾ ಇರೋದು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ತಾವು? ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ಹಾ ನಮಸ್ತೆ ಶ್ರೀಲಕ್ಷ್ಮಿ ಅವರೇ. ಹಾ ನಮಸ್ತೆ ಮೇಡಮ್. ಯಾವ ವಿಚಾರ ಮಾತಾಡ್ಬೇಕಿತ್ತು? ನನ್ ಮಗುಗೆ ಮದ್ವೆ ಸೆಟ್ ಆಗ್ತಿಲ್ಲ ಮೇಡಮ್, ಅದ್ರ ಓ, ಬಗ್ಗೆ ಇವತ್ತು ಮದುವೆ ವಿಚಾರವಾಗಿ ಸುಮಾರು ಪ್ರಶ್ನೆಗಳು ನಮಗೆ ಬಂದಿವೆ. ನೋಡೋಣ, ಮಗನ ಹೆಸರೇನು? ಶರತ್. ಏನ್ ಮಾಡ್ತಾರೆ ಶರತ್ ಅವರು? ಅವರು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ ಅಮ್ಮ, ಏನು ಕಡಿಮೆ, ಏನು ತೊಂದರೆ ಆಗಿದೆ ಏನು ಅಂತ. ಎಷ್ಟು ದಿನದಿಂದ ನೋಡ್ತಾ ಇದ್ದೀರಾ ಮದುವೆಗೆ ಪ್ರಪೋಸಲ್ಸು? ಒಂದು 8 ತಿಂಗಳಿಂದ ನೋಡ್ತಾ ಇದ್ದೀರಾ? ಓಕೆ ಓಕೆ. ಇಷ್ಟ ದೈವವನ್ನು ನೆನ್ಪು ಮಾಡ್ಕೊಳ್ಳಿ, ನಾನು ಕಾರ್ಡ್ನ ತೆಗಿತೇನೆ. ಓಕೆ ಮೇಡಮ್. ಸರಿಯಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ? ಎಲ್ಲ ಮ್ಯಾರೇಜ್ ಬ್ಯೂರೋಗಳಲ್ಲಿ ಎಲ್ಲ ಎನ್ರೋಲ್ ಮಾಡಿಸಿದ್ದೀರಾ? ಹಾ ಮಾಡ್ತಾ ಇದೆ ಮೇಡಮ್. ಮಾಡ್ತಿದ್ದೀರಾ? ಬ್ರೋಕರ್ ಹೇಳಿ ಎಲ್ಲ ಮಾಡಿದ್ದೀರಾ ಅಲ್ವಾ? ಹಾ ಎಲ್ಲ ಮಗನಿಗೆ ಮದ್ವೆನಲ್ಲಿ ಆಸಕ್ತಿ ಇದೆಯಾ? ಇವಾಗ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದಾರಾ, ಅಥವಾ ಸದ್ಯಕ್ಕೆ ಬೇಡ, ಇನ್ನೂ ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕು, ದುಡಿಮೆ ಕಡೆ ಗಮನ ಜಾಸ್ತಿ ಇದೆಯಾ? ಇಲ್ಲ, ಮಾಡ್ಕೊಂತೀನಿ ಅಂತ ಹೇಳಿದ್ದಾನೆ. ಮಾಡ್ಕೊಂತೀನಿ ಅಂತ ಹೇಳಿದಾರಾ? ಓಕೆ. ಹೋಲ್ ಹಾರ್ಟೆಡ್ ಆಗಿ ಒಪ್ಪಿದ್ರೆ ಮಾತ್ರ ನೋಡಿ, ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ. 6 ತಿಂಗಳು ಬಿಟ್ಟು ಪ್ರಯತ್ನ ಪಡ್ಬೋದು. ಇವಾಗ ಸದ್ಯಕ್ಕೆ ಅವ್ರಿಗೆ ಪೂರ್ತಿ ಪ್ರಮಾಣದಲ್ಲಿ ಒಪ್ಪಿದಾರಾ ಇಲ್ವಾ ನೋಡಿಕೊಂಡು ಒಪ್ಪಿದ್ದಾರೆ ಅಂದರೆ ಪ್ರಯತ್ನ ಪಡಿ, ಖಂಡಿತ ಮದುವೆ ಆಗೋದಕ್ಕೆ ಯಾವುದೇ ದೋಷ ಇಲ್ಲ. ಬಟ್ ನಂಗೆ ಒಂದು ಕಾರ್ಡ್ ಏನಂದರೆ, ಅವ್ರಿಗಿನ್ನೂ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದಿಲ್ಲ, ಅವ್ರು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ, ಹಣಕಾಸಿನ ಅನುಕೂಲ ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆ ಥರದ್ದಿದ್ದ ಪಕ್ಷದಲ್ಲಿ ಇನ್ನೊಂದು 6 ತಿಂಗಳು ಟೈಮ್ ತೊಗೊಂಡು ಆಮೇಲೆ ನೋಡ್ಬೋದಮ್ಮ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ವಿಜಯ ಅಂತ ಸುಂಗದಕಟ್ಟೆ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ವಿಜಯ ಅವರೇ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ ಮೇಡಮ್ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರ ವಿಜಯ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾವ ವಿಚಾರ ಕೇಳಬೇಕಿತ್ತು ವಿಜಯ ಅವರೇ? ನನ್ನ ಮಗನ ಮದ್ವೆ ಬಗ್ಗೆ. ಮಗಳ ಮಗನ? ಮಗನ ಹೆಸರು ಏನು ಹೇಳಿದ್ರಿ? ಲೋಕೇಶ್. ಲೋಕೇಶ್. ಓಕೆ. ಏನು ಮಾಡ್ತಾರೆ ಲೋಕೇಶ್ ಅವರು? ಲೋಕೇಶ್ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಕಂಪ್ನಿಲಿ ಕೆಲಸ ಮಾಡ್ತಾರಾ? ಅಲ್ಲೇ ಇದ್ದಾರಾ? ಊರ್ ಕಡೆ ಇದ್ದಾರಾ? ಇಲ್ಲಿದ್ದಾರೆ ಬೆಂಗಳೂರಿನಲ್ಲಿ? ಬೆಂಗಳೂರಲ್ಲೇ ಇದ್ದಾರೆ. ಬೆಂಗಳೂರಿನಲ್ಲಿ ಇದ್ದಾರೆ. ಓಕೆ, ನೋಡೋಣ ಲೋಕೇಶ್ ಅವರ ಉದ್ಯೋಗ ಹೇಗಿದೆ, ಅವರ ಮದುವೆ ವಿಚಾರ ಏನು ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆ ಮೇಡಮ್. ಅವರ ಮದುವೆ ಯಾವುದೇ ರಿಲೇಶನ್ಶಿಪ್ಗೆ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಮದುವೆ ಅರೇಂಜ್ ಮ್ಯಾರೇಜೇ ಆಗಬೇಕು ಅವ್ರಿಗೆ ಹೇಳಿ. ರಿಲೇಶನ್ಶಿಪ್ಗಳಿಂದ ಪ್ರಾಬ್ಲಮ್ ಆಗುತ್ತೆ. ಏನಿದೆಯೋ ಅದನ್ನು ಬಿಟ್ಟು ಬೇರೆ ಕಡೆ ಹೆಚ್ಚು ಗಮನ ಇರುತ್ತೆ ಅವರಿಗೆ. ಆಮೇಲೆ ಒಂದು ಪಾಸ್ಟ್ ಯಾವುದೋ ಒಂದು ರಿಲೇಶನ್ಶಿಪ್ಪು ಅಥವಾ ಏನೋ ಒಂದು ಇನ್ಸಿಡೆಂಟು ಅದರಲ್ಲಿ ಸಿಕ್ಕಾಕೊಂಡು ತುಂಬ ಒದ್ದಾಡಿದ್ದಾರೆ ಅವರು. ಇವಾಗ ತಾನೇ ಅದರಿಂದ ಹೊರಗಡೆ ಬಂದಿರೋವಂಥ ಸಿಚುವೇಶನ್ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಪೂರ್ತಿ ಪ್ರಮಾಣದಲ್ಲಿ ಒಪ್ಕೊಂಡು ನೋಡಿದ್ರೆ ಇನ್ನು 13 ತಿಂಗಳಲ್ಲಿ, ಕೇವಲ 13 ತಿಂಗಳಲ್ಲಿ ಮದುವೆ ಆಗಿ ಸೆಟ್ಲ್ ಆಗುವಂಥ ಅವಕಾಶ ಪೂರ್ತಿ ಇದೆಮ್ಮ. ಪ್ರಯತ್ನ ಪಡ್ಬೋದು.
ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್, ಟ್ಯಾರೋಟ್ ರೀಡಿಂಗ್ ಬಗ್ಗೆ ಸಾಕಷ್ಟು ಜನರಿಗೆ ಈಗಾಗಲೇ ಒಂದು ಅರಿವು ಮೂಡಿದೆ. ಇದು ಟ್ಯಾರೋಟ್ ರೀಡಿಂಗ್ ಅಂದ್ರೇನು, ಕಾರ್ಡ್ ಅಂದ್ರೇನು, ಎನರ್ಜಿ ಅಂದ್ರೇನು ಅನ್ನೋವಂಥದ್ದು. ನೀವು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಯಾವುದೇ ಕಾರ್ಡ್ಸ್ ಬಂದಾಗಲೂ ಅದನ್ನ ರೀಡಿಂಗ್ ಮಾಡಿ ಅದರ ಎನರ್ಜಿಯನ್ನು ತಗೊಂಡು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ತಾ ಇದ್ದೀರಿ. ಬಹುತೇಕ ತಮ್ಮ ಮಗ ಅಥವಾ ಮಗಳ ಮದುವೆ ವಿಚಾರವಾಗಿ ಎಲ್ಲರೂ ಇವತ್ತು ಕೇಳಿದ್ದಾರೆ. ಜೊತೆಗೆ ವಿಶೇಷವಾದಂತಹ ಉತ್ತರಗಳು ಮತ್ತೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಕೂಡ ನೀವು ಸೂಚಿಸಿದ್ದೀರಿ. ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಡ ಟ್ಯಾರೋಟ್ ರೀಡಿಂಗ್ ಬಗ್ಗೆ ಮಾತನಾಡಿದ್ವಿ. ನನ್ನ ಪ್ರಶ್ನೆ ಏನೋಪ್ಪ ಇಲ್ಲಿ ಅಂತಂದ್ರೆ, ನೀವು ಯಾವುದೇ ಒಂದು ಕಾರ್ಡ್ ಅನ್ನ ತೆಗೆದಾಗ ಸರ್ಪದೋಷದ ಬಗ್ಗೆ ಆಗಲಿ, ಕಾರ್ಡ್ ಇಂದ ಅಂದ್ರೆ ಇದು ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಯದಾಗಿದ್ರು ಕೂಡ ಇದರಲ್ಲಿ ಕೇತು ಅಥವಾ ರಾಹು ಮತ್ತೊಂದು ಈ ಥರದ್ದೆಲ್ಲ ನೀವು ಹೇಳ್ತಾ ಬಂದ್ರಿ. ಒಂದೇ ಒಂದು ಸಣ್ಣ ಪ್ರಶ್ನೆ ಏನು ಅಂದ್ರೆ, ಶನಿ ಕುರಿತಾಗಿಯೂ ಯಾವ್ದಾದ್ರು ಕಾರ್ಡ್ ಇಲ್ಲಿ ಸೂಚಿಸುತ್ತಾ ಅಂತ? ಖಂಡಿತ 8ನೇ ನಂಬರ್ ಕಾರ್ಡ್ ಏನಿದೆ ಅದು ಶನಿಯನ್ನು ಸೂಚಿಸುವಂಥ ಕಾರ್ಡ್ ಏನಿದೆ. ಸೊ ಈ ಥರದ ಒಂದು ಸಿಚುವೇಶನ್ನು ನೋಡ್ಬೋದು. ಕಾರ್ಡ್ಗಳಲ್ಲಿ ಶನಿ ಕಾರ್ಡ್ಗಳಿದೆ, ರಾಹು ಕಾರ್ಡು, ಎಲ್ಲ 7 ಪ್ಲಾನೆಟ್ಸ್ದು ಕಾರ್ಡ್ಗಳು ಬರ್ತಾ ಹೋಗುತ್ತೆ. ಖಂಡಿತ ನೋಡಬಹುದು. ಓಕೆ ಮೇಡಮ್, ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.